ಇರೋ ಕುದುರೆಗಳ ಜೊತೆಗೆ ಇನ್ನೊಂದೆರಡು ಕುದುರೆ ತರ ಅಂತ ಹೇಳಿ ಪುಣೆ ಹತ್ತಿರ 2-3 ಕುದುರೆ ಇತ್ತು ಅಂತ. ಈ ಎಲ್ರಿಗೂ ನಮಸ್ಕಾರ, ಶುಭೋದಯಗಳು. ಕುದುರೆ ಹೊಡ್ಕೊಂಡು ಮಧ್ಯರಾತ್ರಿ ಬೆಂಗಳೂರು ಬಿಡಂಗಾಯ್ತು. ಬೆಂಗಳೂರು ಏರ್ಪೋರ್ಟ್ ಬಂದು ಬೋರ್ಡಿಂಗ್ ಪಾಸ್ ಕಲೆಕ್ಟ್ ಮಾಡ್ಕೊಂಡು ಇವಾಗ ನಮ್ಮ ಪಯಣ ಪುಣೆ ಕಡೆಗೆ. ನೋಡಿ ನೈಟ್ ಟೈಮ್ ಏನ್ ಸಖತ್ ಕಾಣುತ್ತೆ ಏರ್ಪೋರ್ಟ್ ಫ್ಲೈಓವರ್. ಬೆಂಗಳೂರು ಟು ಪುಣೆ 1 ಮುಖದ ಅವರ್ ಜರ್ನಿ. ಕಣ್ಣು ಮುಚ್ಚಿ ನಿದ್ದೆ ಹೋಗಿದೆ ಗೊತ್ತಾಗಿಲ್ಲ, ಆವಾಗಲೇ ಪುಣೆಗೆ ಬಂದಿದೀವಿ. ನೈಟ್ ಅಲ್ಲಿ ಪುಣೆ ನೋಡಿ ಹೀಗೆ ಕಾಣುತ್ತೆ. ಲ್ಯಾಂಡ್ ಆಗಿ ಫ್ಲೈಟ್ ಸೀದಾ ಆಚೆ ಬಂದೆ. ಅಲ್ಲಿಂದ ನಮ್ಮವ್ರು ಬಂದು ಪಿಕ್ ಮಾಡಿದ್ರು. ಸೀದಾ ಹೋಟ್ಲ್ ಕಡೆ ರೆಸ್ಟ್ ಮಾಡೋಣ ಅಂತ ಒಳ್ಳೆ ನಿದ್ದೆ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿ ಈ ಕುದುರೆ ನೋಡಕ್ ಹೊರಟೆ. ಈ ಕುದುರೆಗಳ ಏನ್ ಫಾಲ್ಟ್ ಆಗಿದೆ ಅಂತ ಹೇಳಿದ್ರೆ, ಇವ್ರು ಗೊತ್ತಿರೋರು ಬೇರೆ ಮಾಡ್ಬೇಕು ಅಂತ ಹೇಳಿ ಕುದುರೆ ಕೊಡ್ತೀನಿ ಅಂತ ಹೇಳಿದ್ರು. ಕುದುರೆ ರೈಡಿಂಗು ಸಾಧುಗಣದ ಓಕೆ, ಬಟ್ ಸ್ವಲ್ಪ ವಯಸ್ಸಾಗಿದೆ. ನಾನು ನಮ್ಮ ಫಾಲೋವರ್ಸ್ ಏನ್ ಹೇಳೋದು ಅಂತಂದ್ರೆ, ಯಾವುದೇ ಪ್ರಾಣಿಗಳು ನಿಮ್ ತಗೊಂಬರ್ಬೇಕು ಅಂತಂದ್ರೆ ನಿಮ್ಗೆ ಅದ್ರ ಬಗ್ಗೆ ಕಂಪ್ಲೀಟ್ ನಾಲೆಡ್ಜ್ ಇತ್ತು ಅಂತ ಹೇಳಿದ್ರೆ ಹೋಗಿ ನೋಡಿ ತಗೊಂಬನ್ನಿ. ನಿಮ್ಗೆ ಅದ್ರ ಮೇಲೆ ಆಸೆ ಇದೆ ಬಟ್ ಅದ್ರ ಬಗ್ಗೆ ಗೊತ್ತಿಲ್ಲ ಅಂದಾಗ ಯಾವುದೇ ಪ್ರಾಣಿ ಆಗ್ಲಿ ಚೆನ್ನಾಗಿ ಕಾಣ್ತೀನಿ ದುಡುಕ್ಬೇಡಿ. ಯಾರು ಅದ್ರ ಬಗ್ಗೆ ತಿಳಿದಿರೋರ್ನ ಖುದ್ದಾಗಿ ಕರ್ಕೊಂಡು ಹೋಗಿ ನೋಡಿ ತಗೊಂಬನ್ನಿ. ನೀವು ಅದ್ರ ಬಗ್ಗೆ ಎಲ್ಲ ನೋಡ್ದಲ್ಲ ವಿಚಾರಿಸಲ್ಲ ತಗೊಂಬಂದ್ ಕಟ್ಟಿದಾಗ ಯಾರು ಗೊತ್ತಿರೋರು ಬಂದು ನೋಡಿ ತಪ್ಪು ಹೇಳಿದಾಗ ನಿಮ್ಗೆ ಮನಸ್ಸು ಬೇಜಾರಾಗುತ್ತೆ. ಆಮೇಲೆ ಎಮರ್ಜೆನ್ಸಿ ಆಗಿ ಆಚೆ ಕಡೆ ಮಾರ್ಬೇಕು ಅಂದಾಗ ಆ ಕುದುರೆಗೆ ತಕ್ಕಂಗೆ ಇಲ್ಲ ಪ್ರಾಣಿಗೆ ತಕ್ಕಂಗೆ ಬೆಲೆ ಕೊಟ್ಟಾಗ ನೀವು ತುಂಬಾ ಜಾಸ್ತಿ ಕೊಟ್ಟು ತಂದಿರ್ತೀರಾ, ನೀವು ಕೊಡೋ ಬೆಲೆ ತುಂಬಾ ಕಮ್ಮಿಗೆ ಬಂದಾಗ ಮನ್ಸಿಗೆ ಯಾವ ತರ ಬೇಜಾರಾಗುತ್ತೆ ಅಂತಂದ್ರೆ ಸಾಕಪ್ಪ ಇರೋ ಸವಸ ಮುಂದೆ ಕಟ್ಲೇಬಾರ್ದು ಅನ್ಸುತ್ತೆ. ನೀವು ಎಷ್ಟೋ ಫಾರ್ಮ್ಗಳು ನೋಡಿರ್ತೀರಾ, ಸ್ಟಾರ್ಟ್ ಮಾಡಿ ಜೋರಾಗಿ ಓಡ್ತಿರುತ್ತೆ, ಆಮೇಲೆ ನಿಂತು ಹೋಗುತ್ತೆ, ನಡ್ಸಕ್ಕಾಗಿರಲ್ಲ. ಒಂದು ಲೇಬರ್ ಸಮಸ್ಯೆ ಈಗ ಮೇನ್ ಆಗಿರೋದು, ಆಮೇಲೆ ಲ್ಯಾಕ್ ಆಫ್ ನಾಲೆಡ್ಜ್ ಮತ್ತೆ ಅನಿಮಲ್ ಸೆಲೆಕ್ಷನ್ ಸರಿ ಇರಲ್ಲ. ಇನ್ನೂ ಹಲವಾರು ಕಾರಣಗಳಿರುತ್ತೆ. ಒಂದು ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ 3 ಲಕ್ಷ ತಗೊಂಡ್ ಕಟ್ಟಿರ್ತೀರ, ಯಾರೋ 1-1.5 ಲಕ್ಷ ಕಿಡರ್ ಹೆಂಗಿರುತ್ತೆ ಹೇಳಿ. ಚೆನ್ನಾಗಿರೋದು ನೋಡಿ ಮಾಡಿ ತಗೊಂಡ್ ಕಟ್ಟಿದಾಗ ಎಮರ್ಜೆನ್ಸಿ ಕೊಡಬೇಕು ಇಲ್ಲ ಮಾರಬೇಕು ಅಂದಾಗ ಆ ಪದಾರ್ಥ ಬಾಳ್ತಿರ ಕೊಡೋ ಟೈಮಲ್ಲಿ ಸ್ವಲ್ಪ ಲಾಭನೂ ಸಿಗುತ್ತೆ. ಅಟ್ಲೀಸ್ಟ್ ಒಂದು ಗಂಟಲ್ ಸ್ವಲ್ಪ ಹೋಗುತ್ತೆ. ಅದು ವ್ಯಾಪಾರದಲ್ಲಿ ಸಾಮಾನ್ಯ. ಅವ್ನು ಯಾರೋ ತೆಕ್ಕೊಟ್ರು ವಾದಿಸ್ತಾನೆ, ಇದಕ್ಕೆ ಬರೀ 5 ವರ್ಷ ಆಗಿರೋದು ಅಂತ. ಕುದುರೆ ಏಜ್ ಬಗ್ಗೆ ನಾಲೆಡ್ಜ್ ಸ್ವಲ್ಪ ಗೊತ್ತಾಗುತ್ತೆ. ಈ ತರ ಎಲ್ಲ ಪದಾರ್ಥ ಕೊಡ್ಬೇಕಾದ್ರೆ ಇರೋದನ್ನ ಹೇಳ್ಕೊಡ್ಬೇಕು, ಒಂದು ವಿಶ್ವಾಸ ಉಳ್ಕೊಳ್ಳುತ್ತೆ. ಇದು ಒಂದೇ ಫೀಲ್ಡ್ ಅಲ್ಲಿ ಎಲ್ಲ ಕಡೆ ನಿಂಗೆ ಗೊತ್ತಿದ್ದಲ್ಲ ಸಿಗಾಕೊಂಡ್ರೆ ತಲಾಕ್ಬಿಡ್ತಾರೆ. ಸೊ ನಮ್ಮೂರ್ಗಳು ಜೋಪಾನ. ಫೋಟೋ ವಿಡಿಯೋದಲ್ಲಿ ಸಖತ್ತಾಗಿ ಕಾಣುತ್ತೆ. ನಾವು ಅಷ್ಟು ದೂರದಿಂದ ದುಡ್ಡು ಖರ್ಚು ಮಾಡ್ಕೊಂಡು ಖುದ್ದಾಗಿ ಬಂದು ನೋಡ್ತಿದ್ದೆ. ಯಾಕೆ ಅಂದ್ರೆ ಹ್ಯಾಂಡ್ ಪಿಕ್ ಮಾಡ್ಬೇಕು ಅಂತ. ನಮ್ಮ ಹತ್ರ ಯಾರು ಬಂದು ತಗೋಬೇಕು ಅಂದಾಗ ಇದೇ ತರ ಸೆಲೆಕ್ಷನ್ ಅನಿಮಲ್ ಸಿಗೋದು. ನಮ್ಮ ಕಡೆ ಎಮ್ ಸ್ಯಾಂಡ್ ಬಂದು ವೈಟ್ ಕಾಣಿಸುತ್ತೆ ನಿಮಗೆ. ಇಲ್ಲಿ ನೋಡಿ ಮಹಾರಾಷ್ಟ್ರದ ಬರೀ ಬ್ಲಾಕ್ ಸ್ಟೋನ್ ಈ ತರ ಬ್ಲಾಕ್ ಕಾಣುತ್ತೆ ಎಮ್ ಸ್ಯಾಂಡ್. ಈ ಕಡೆ ಮಣಿಟ್ಕೆ ಕೂಡ ಡಿಫ್ರೆಂಟ್ ಆಗಿದೆ. ಇವ್ರು ಇದನ್ನೆಲ್ಲ ಕೈಲಿ ಕುಯ್ದ್ರೆ ಇಟ್ಕೆಗಳು. 1-2-3 ಕುದುರೆ ನೋಡಿದೆ, ಯಾವ್ದು ಇಷ್ಟ ಆಗಿಲ್ಲ. ಸೀದಾ ಮನೆಗೆ ಬಂದು ಮಲಗಿದ್ದೆ. ಬೆಳಗ್ಗೆ 4 KGF ಫಿಲಂ ನೋಡ್ಬೇಕು ಅನಿಸ್ತು. ಇವತ್ತು ಶನಿವಾರ ಅಮಾವಾಸ್ಯೆ ಬೇರೆ, ಶನಿ ಮಹಾತ್ಮ ಹುಟ್ಟಿದ ದಿನ. ಸೊ ದೇವ್ರ ದರ್ಶನ ಮಾಡೋಣ ಸ್ನಾನ ಮಾಡ್ಕೊಂಡು ದೇವಸ್ಥಾನ ಕಡೆ ಬಂದೆ. ಶನಿ ಮಹಾತ್ಮನ ದರ್ಶನ ಮಾಡ್ಕೊಂಡು ಆಚೆ ಬಂದು ನೋಡ್ರೆ ಅಣ್ಣನ ದರ್ಶನ ಮಾಡೋಕೆ ಇಷ್ಟೊಂದು ಜನ ಬಂದಿರು. ಒಂದೇ ದೇವಸ್ಥಾನ ಎಲ್ಲಾ ಕಡೆ ಇಷ್ಟೊಂದು ರಶ್ ಇದೆ ಇವತ್ತು. ದೇವಸ್ಥಾನ ಮುಗಿಸ್ಕೊಂಡ್ ಬಂದ ನಮ್ಮ ಫ್ರೆಂಡ್ಸ್ 100 ವರ್ಷ ಬಂದಿರು. ಅಲ್ಲಿಂದ ಬಂಡಿ ಮಾಕಡಮ್ಮ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟ್ವಿ. ಇಲ್ಲೂ ತಾಯಿ ದರ್ಶನ ಮಾಡ್ಕೊಂಡು ಇಲ್ಲಿ ಕೇಳ್ಬೇಕಾ ತಾಯಿ ದರ್ಶನ ಮಾಡಕ್ ಮಾಮೂಲಿ ರಶ್. ತಾಯಿದು ಅನ್ನದಾಸ ಹೋಯ್ತು. ಸ್ವಲ್ಪ ಊಟ ಮಾಡ್ಕೊಂಡು ಒಂದು ಪ್ರಾಜೆಕ್ಟ್ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡಿ ಅಲ್ಲಿಂದ ಮನೆ ಕಡೆಗೆ ಬಂದೆ. ಒಂದು ಸ್ಪೆಷಲ್ ಕಾಫಿ ಕೊಡ್ತೀನಿ ಅಂತ ಕರೆದ್ರು. ಹೋಗಿ ಮೀಟ್ ಮಾಡ್ಕೊಂಡು ಸ್ಪೆಷಲ್ ಕಾಫಿ ಕುಡಿದು ಸ್ವಲ್ಪ ಹೊತ್ತು ಕಾಲ ಕಳೆದಲ್ಲಿಂದ ಸೀದಾ ಮನೆ ಕಡೆಗೆ ಬಂದೆ. ಮನೆಗೆ ಬಂದ್ರೆ ಅಮ್ಮ ಎಲ್ಲ ಟ್ರಿಪ್ ಹೋಗಿದ್ದಾರೆ. ಸೊ ಕಪಲ್ಸ್ ಇಬ್ರು ಸೇರ್ಕೊಂಡು ಪಾತ್ರೆ ತೊಳಿತಾ ಇದ್ರು. ನಮ್ಮ 2 ದಿನದ ಕತೆ ಇಷ್ಟೇ.